ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲ ಹುಬ್ಬಳ್ಳಿ MGR ಕಿಚನ್ಗೆ ಸ್ವಾಗತ. ನಾವಿವತ್ತು ಸ್ಪೆಷಲ್ ಮಸಾಲಾ ಟೀನ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ವಿ. ಮಳೆಗಾಲದಾಗಂತೂ ಈ ರೀತಿ ಬಿಸಿ ಬಿಸಿ ಮಸಾಲಾ ಟೀ ಮಾಡ್ಕೊಂಡು ಕುಡಿದ್ರೆ ಅದರ ಮಜಾನ ಬೇರೆ ಇರ್ತೈತಿ. ಹಾಗಾದರೆ ಇದನ್ನ ಸ್ಟೆಪ್ ಪ್ರಕಾರ ಯಾವ ರೀತಿ ಮಾಡೋದಂತ ಈಗ ನೋಡೋಣ ಬರ್ರಿ. ಈಗ 2 ಕಪ್ ಮಸಾಲಾ ಟೀ ಮಾಡಕತ್ತೀವಿ ನಾವು. ಅದಕ್ಕೆ ಫಸ್ಟ್ 2 ಕಪ್ನಷ್ಟು ನೀರು ಹಾಕೊಳಕತ್ತೀನಿ. ನೀರು ಹಾಕ್ಕೊಂಡು ಗ್ಯಾಸ್ನ ಹೈ ಫ್ಲೇಮ್ನ ಇಟ್ಕೋಬೇಕು, ಅದು ಜೋರು ಇಟ್ಕೋಬೇಕು. ನೀರು ಕುದಿ ಬರಬೇಕು. ಅಲ್ಲಿ ನೀರು ಕುದಿ ಬರೋದ್ರೊಳಗೆ ನಾವಿಲ್ಲಿ ಒಂದು 2 ಪೀಸ್ನಷ್ಟು ಹಸಿ ಶುಂಠಿ ತೊಗೊಂಡಿನಿ. ಆಮೇಲೆ 1 ಏಲಕ್ಕಿ ತೊಗೊಂಡಿನಿ. ಇದಿಷ್ಟನ್ನು ಚೆನ್ನಾಗಿ ಹಾಕಿ ಕುಟ್ಕೋಬೇಕಿನ್ನು ಫುಲ್ಲು. ಈ ರೀತಿ ಏಲಕ್ಕಿ ಮತ್ತು ಹಸಿ ಶುಂಠಿನ ಕುಟ್ಟಿಟ್ಕೋಬೇಕು. ನೆಕ್ಸ್ಟ್ ಇದು ನೀರು ಕುದಿ ಬಂದಮೇಲೆ ಈ ರೀತಿ ಕುದಿ ಬಂದಮೇಲೆ ಇದನ್ನ ಅಲ್ಲ ಮತ್ತು ಇದನ್ನ ಹಾಕ್ಕೋಬೇಕು, ಏಲಕ್ಕಿದು ಕುಟ್ಟಿದ್ದು. ಈಗ ಕುದಿ ಬಂದಮೇಲೆ ಹಾಕೊಂಡ್ರೆ ಟೇಸ್ಟು ಚಲೋ ಬರ್ತೈತಿ, ಆಮೇಲೆ ಕಲರು ಬಿಡ್ತೈತಿ ಇದು. ನೆಕ್ಸ್ಟ್ ಇದಕ್ಕೆ 2 ಲವಂಗ, ಸಣ್ಣದ 2 ಲವಂಗ ಹಾಕೊಳಕತ್ತೀನಿ. ಆಮೇಲೆ ಚಕ್ಕಿ ಅಥವಾ ದಾಲ್ಚಿನ್ನಿ ಅಂತೀವಲ್ಲ ಅದನ್ನೊಂದು ಪೀಸ್ ಹಾಕೊಳಕತ್ತೀನಿ. ಈಗ ಇದನ್ನ ಚೆಂದಂಗೆ ಕುದಿಸ್ಕೋಬೇಕು. ಕುದ್ದ ಮೇಲೆ ಕಲರ್ ಸ್ವಲ್ಪ ಚೇಂಜ್ ಆಗತ್ತಿದೆ, ಅಲ್ಲಿವರೆಗೂ ಇದನ್ನು ಕುದಿಸ್ಕೋಬೇಕು. ಬೇಸಿಕ್ಲಿ ಮಸಾಲೆ ಚಹಾ ಮಾಡ್ಬೇಕಂದ್ರೆ ಈ 4 ಇಂಗ್ರೀಡಿಯೆಂಟ್ ಅಂತೂ ಹಾಕಬೇಕು. ಆಮೇಲೆ ಫ್ಲೇವರ್ ಮತ್ತು ಚೇಂಜ್ ಬೇರೆ ಬೇರೆ ಏನಾರು ಬೇಕಂದ್ರೆ ನೀವು ಹಾಕೋಬೋದು. ಕೆಲವೊಬ್ಬರು ಇದಕ್ಕೆ ಬಡೆ ಸೊಪ್ಪು ಹಾಕೋತಾರೋ. ಆಮೇಲೆ ನೆಗಡಿ ಅದು ಇತ್ತಂದ್ರೆ ಸ್ವಲ್ಪ 2 ಕಾಳು ಮೆಣಸಿನ ಕಾಳನ್ನು ಹಾಕೋಬೋದು ನೀವು. ಅದನ್ನು ಬೇಸಿಕಲಿ ಒಂದು 4 ಇಂಗ್ರೀಡಿಯೆಂಟ್ಸ್ ಮಾತ್ರ ಮಸಾಲೆ ಚಹಾಕ್ಕೆ ಹಾಕೋಬೇಕು. ಈಗ ಇದು ಕುದ್ದು ಸ್ವಲ್ಪ ಕಲರ್ ಬಿಟ್ಟೈತಲ್ಲ, ಈಗ ಒಂದು ಸಣ್ಣ ಸ್ಪೂನ್ 2 ಸ್ಪೂನು ಟೀ ಪುಡಿ ಹಾಕ್ತೀನಿ. ಸ್ವಲ್ಪ ಸ್ಟ್ರಾಂಗ್ ಬೇಕಂದ್ರೆ ನೀವು ಸ್ವಲ್ಪ ಚಹಾ ಪುಡಿನ ಜಾಸ್ತಿ ಹಾಕೋಬೋದು. ಹಿಂಗೆ ಕಡಕ್ ನೀರು ಕುದಿತಿರುತ್ತೆ, ಆ ಟೈಮ್ನಾಗ ನಾವು ಚಹಾ ಪುಡಿ ಹಾಕೊಂಡಿದ್ದು ಅಥವಾ ಟೀ ಪುಡಿ ಹಾಕೊಂಡಿವಿ ಅಂದ್ರೆ ಈ ರೀತಿ ಕಲರ್ ಬಿಡ್ತದೆ ನೋಡಿರಿ. ಈಗ ಗ್ಯಾಸ್ನ ಮೀಡಿಯಮ್ ಫ್ಲೇಮ್ ಅಥವಾ ಲೋ ಫ್ಲೇಮ್ನ ಮಾಡಿಕೊಂಡು ಸ್ವಲ್ಪ ಕುದಿಸ್ಕೋಬೇಕು ಇದನ್ನು. ಆಮೇಲೆ ಟೀ ಪುಡಿ ಹಾಕೋ ಮುಂದೆ ಗ್ಯಾಸ್ನ ಮೀಡಿಯಮ್ ಫ್ಲೇಮ್ ಮಾಡ್ಕೊಂಡು ಹಾಕೋಬೇಕು. ಯಾಕಂದ್ರೆ ಕುದಿ ಮುಂದೆ ಒಮ್ಮೆ ಚಹಾ ಪುಡಿ ಹಾಕಿದ್ರೆ ಉಕ್ಕಿ ಬಂದುಬಿಡ್ತದೆ ಅದ ಮೇಲೆ. ಈಗ ಇದು ಚಹಾ ಪುಡಿ ಕುದ್ದು ಕಲರ್ ಬಿಟ್ಮೇಲೆ ಸಕ್ಕರೆ ಹಾಕೋಬೇಕು. ಇಲ್ಲಿ ನಾನು 2 ಸ್ಪೂನಷ್ಟು ಸಕ್ಕರೆ ಹಾಕೊಳ್ತೀನಿ. ಟೇಸ್ಟ್ ನಿಮ್ಗೆ ಸಕ್ಕರೆ ಜಾಸ್ತಿ ಬೇಕಂದ್ರೆ ನೋಡ್ಕೊಂಡು ನೀವು ಅದ್ರ ಪ್ರಕಾರ ಹಾಕೋಬೋದು. ಆಮೇಲೆ ಸಕ್ಕರೆ ಹಾಕಿ ಭಾಳ ತನಕ ಕುದಿಸ್ಬಾರ್ದು ಚಹಾ ಯಾವಾಗಲೂ. ಸಕ್ಕರೆ ಹಾಕಿ ಭಾಳ ಕುದಿಸಿದೆ ಅಂದ್ರೆ ಏನಾಕೈತಿ, ಪಾಕದ ಟೇಸ್ಟ್ ಬಂದಂಗೆ ಬಂದುಬಿಡ್ತೈತಿ. ಅದಕ್ಕೆ ಚಹಾ ಪುಡಿ ಹಾಕಿ ಚೆಂದಂಗೆ ನೀಟಂಗೆಲ್ಲ ಚಹಾ ಕುದಿಸ್ಕೊಂಡ್ಮೇಲೆ ಸಕ್ಕರೆ ಹಾಕಿ ಸ್ವಲ್ಪ ಅದನ್ನು ಕೈಯಾಡಿಸಿ ಆಗಿಂದಾಗ ಹಾಲು ಹಾಕೊಂಡ್ಬಿಡ್ಬೇಕು. ಈಗ 1 ಗ್ಲಾಸ್ನಷ್ಟು ಹಾಲು ಹಾಕೊಳಕತ್ತೀನಿ. ಇಲ್ಲೇ ಮೇನ್ ಇರೋದಿದೆ, ಹಾಲನ್ನ ಯಾವಾಗಲೂ ಬಿಸಿ ಹಾಲನ್ನ ತೊಗೊಂಡು ಚಾಕ್ ಹಾಕಬೇಕು. ಬಿಸಿ ಹಾಲು ಹಾಕೋದ್ರಿಂದ ಭಾಳ ಕುದಿಸೋದು ಹಾಕಂಗಿಲ್ಲ, ಅಂದ್ರೆ ಸಕ್ಕರೆ ಬೇರೆ ಹಾಕಿರ್ತೀವಲ್ಲ, ಭಾಳ ಕುದಿಸಿದ್ರೆ ಟೇಸ್ಟ್ ಚೇಂಜ್ ಆಕತಿ. ಅದಕ್ಕೆ ಬಿಸಿ ಹಾಲು ಹಾಕಿದ್ರೆ ಭಾಳ ಕುದಿಯೋಕ್ಕೆ ಟೈಮು ತೊಗೊಳಂಗಿಲ್ಲ, ಆಮೇಲೆ ಕೆನೆ ಬರೋಂಗಿಲ್ಲ, ಆಮೇಲೆ ಎಣ್ಣೆ ಬರೋಂಗಿಲ್ಲ. ಅದ್ರೊಳಗಿನ ಬೆಣ್ಣಿದು ಇರ್ತೈತಲ್ಲ ಹಸಿ, ನಾವು ಹಂಗೆ ತನ್ನೊಂದು ಹಾಲು ಹಾಕಿದ್ವಿ ಅಂದ್ರೆ ಕುದಿಸಿದ ಮೇಲೆ ಸ್ವಲ್ಪ ಆಯ್ಲಿ ಬರ್ತದೆ ಚಹಾ ಮೇಲೆ. ಹಂಗೆ ಬರಬಾರ್ದು. ಪರ್ಫೆಕ್ಟಾಗಿ ಚಹಾ ಬರ್ಬೇಕಂದ್ರೆ ಅದು ಬಿಸಿ ಹಾಲನ್ನ ಹಾಕೋಬೇಕು ಚಹಾ ಮಾಡೋ ಮುಂದೆ. ಈಗ ಇದನ್ನ ಸ್ವಲ್ಪ ಫ್ಲೇಮ್ ಹೈ ಮಾಡಿಕೊಂಡು ಈ ರೀತಿ ಮೇಲೆ ಕೆಳಗೆ ಅದು ಹಾಕೋದ್ರಿಂದ ಚಹಾ ಕರೆಕ್ಟಾಗಿ ಬರ್ತದೆ. ಹಾಲು ಹಾಕಿದ್ಮೇಲೆ ನಾವು ಸಕ್ಕರೆ ಹಾಕಿ ಕುದಿಸಿದ್ರೆ ಚಾನು ತೆಳಗಾಕತಿ. ಅದಕ್ಕೆ ಫಸ್ಟ್ ಸಕ್ಕರೆ ಹಾಕ್ಕೊಂಡು ಆಮೇಲೆ ಬಿಸಿ ಬಿಸಿ ಹಾಲು ಹಾಕ್ಕೊಂಡು ಒಂದು ಸ್ವಲ್ಪ ಕುದಿಸ್ಕೋಬೇಕು ಅಷ್ಟು. ಈಗ ಬಿಸಿ ಬಿಸಿ ಆದಂಥ ಮಸಾಲ ಟೀ ರೆಡಿ ಆಗೈತಿ. ಈ ರೀತಿ ಮಸಾಲಾ ಟೀನ ಒಂದ್ಸಲ ಟ್ರೈ ಮಾಡಿ ನೋಡಿರಿ. ನಮ್ಮ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.